ಸುಮ್ಮನೆ ನಿಮಗೆಂದು ಕಲ್ಪನಾ ಇರಲಿ, 12ನೇ ಶತಮಾನದೊಳಗೆ ಮಡಿವಾಳ ಮಾಚಯ್ಯನವ್ರತ್ತ ಆಗಿ ಹೋದರು. ನೀವೆಲ್ಲರೂ ಕೂಡ ಕೇಳಿರಿ. ಮಡಿವಾಳ ಮಾಚಯ್ಯನವರು ಇವ್ರು ಯಾರು ಒತ್ತು ಕುಣದ ಕೇಳಿದ್ರೆ ಸಾಕ್ಷಾತ್ ಅವತ್ತಿನ ವೀರಭದ್ರನೇ 12ನೇ ಶತಮಾನದೊಳಗೆ ಯಾವ ಮಡಿವಾಳ ಮಾಚಯ್ಯನಾಗಿ ಅಂದ ಹುಟ್ಟದ. ಬಸವಣ್ಣ ಏನ್ರಿ ನಂದಿ ಬಸವಣ್ಣನಾಗಿ ಅಂದ ಹುಟ್ಟದ. ಪಾರ್ವತಿಯ ಚಿತ್ತಕಳೆ ಅಕ್ಕಮಹಾದೇವಿಯಾಗಿ ಅಂದ ಹುಟ್ಟಿದ್ರು. ಇವೆಲ್ಲ ಹೆಂಗವ ಇತಿಹಾಸಗಳನ್ನು ತೆಗೆದು ನೋಡ್ರೆ ಒಬ್ಬೊಬ್ಬ ದೇವಾನುದೇವತೆಗಳು ಈ ಭೂಲೋಕದೊಳಗಿಂದ ಶರಣರು ಸಂತರು ಮಹಾತ್ಮರಾಗಿ ಅಂದ ಭೂಮಿಗೆ ಅಂದ ಹುಟ್ಟುತ್ತಾರ ತಂದಾಗ ಇಲ್ಲಿ ಪಾರ್ವತಿ ಎಂಥ ದಂಪತಿಗಳ ಗರ್ಭ ಹುಡುಕಲಿಕ್ಕತ್ತಾಳೆ ತಗೊಂಡು ಕೇಳಿದ್ರೆ ಪುಣ್ಯವಂತ ಧರ್ಮದ ಗರ್ಭವನ್ನು ಹುಡುಕಲಿಕ್ಕತ್ತಾಳೆ. ಅವರು ಪುಣ್ಯಜೀವಿಗಳಾಗಿರ್ಬೇಕು. ಯಾವಾಗಿಂದ ಪುಣ್ಯ ಪುಣ್ಯ ಹತ್ತಿಕೊಂಡಂದ್ರ ಸುಮ್ಮನೆ ನಿಮಗೊಂದು ಮಾತು ಹೇಳ್ತೀನಿ, ನಿಜಗುಣಿಸೋಗಳು ಅದಕ್ಕಾಗಿಯೇ ಒಂದು 5 ಮಾತು ಹೇಳಿದ್ರು. ನೀವೆಲ್ಲ ದೇವರಾಗಬೇಕಾಗಿತ್ತು ಅಂದ್ರೆ ಈ 5 ಮಾತುಗಳನ್ನು ಪಾಲನೆ ಮಾಡ್ರಿ. ಏನು 5 ಮಾತ? ಇವು ಖರೀದಿ ಮಾಡ್ಕೊಂಡು ತರ್ತಕ್ಕಂಥವಲ್ಲ, ಎಲ್ಲರ ಅಂದ್ರೆ ಯುದ್ಧ ಆಡಿ ತರ್ತಕ್ಕಂಥವಲ್ಲ, ಎಲ್ಲರ ಪಾದಯಾತ್ರಕ್ಕೆ ಹೋಗಿ ಏನೇನೋ ಮಾಡಿ ಅಂದ ತರ್ತಕ್ಕಂಥವಲ್ಲ. ಇವು ಒಂದು 5 ಮಾತ. ಬಸವಣ್ಣನವರು 7 ಮಾತು ಹೇಳ್ಯಾರ, ಆದ ನಿಜಗುಣಿಸೋಗಳಿಂದ 5 ಮಾತು ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅವರು? ಯಾವ ಈ 5 ಮಾತುಗಳನ್ನ ಪಾಲನೆ ಮಾಡ್ತಾನಲ್ಲ ಅವನಿಗಿಂತ ದೊಡ್ಡ ಶರಣ ಮತ್ತೊಬ್ಬ ಯಾರೂ ಇಲ್ಲ ಏನ್ರಿ. ಅವನಿಗಿಂತ ದೊಡ್ಡ ಶರಣರು, ಅವನಿಗಿಂತ ದೊಡ್ಡ ಸಂತರು ಮತ್ತೊಬ್ಬರು ಯಾರೂ ಕೂಡ ಇಲ್ಲ. ಏನು ಹೇಳ್ತಾರೆ ಅವರು 5 ಮಾತ ನೋಡ್ರಿ. ನಿಜಗುಣಿಸೋಗಳು ಎಷ್ಟು ಸರಳವಾಗಿ ಅಂತ ಹೇಳ್ತಾರೆ. ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳವುದು ನರರಿಗೆ ಮುಕುತಿ. ನೋಡ್ರಿ ನಿಜಗುಣಿಸೋಗಳು 5 ಮಾತು ಎಷ್ಟು ಚಂದ ಅದಾವ. ಅವ್ರು ಏನು ಹೇಳ್ತಾರ? ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳವುದು ನರರಿಗೆ ಮುಕುತಿ. ದುರಿತ ಕರ್ಮವನ್ನಲ್ಲದಿರು, ಪುಣ್ಯವನ್ನೇ ಮಾಡು, ಶಾಂತರೊಡನಾಡು, ಹರನಡಿ ಬಿಡಿ. ನೋಡ್ರಿ ಒಂದು 5 ಮಾತವ. 5 ಮಾತು ಎಷ್ಟು ಸರಳವ್ರಿ. ಇವನು ವಾಜ್ಯವೇನು? ನೀವು ರೊಕ್ಕ ಖರ್ಚು ಮಾಡೋದು ಬೇಕಾಗಿಲ್ಲ. ನೀವು ದೇವರಾಗಬೇಕಲ್ಲ, ನೀವು ಶರಣರಾಗಬೇಕಲ್ಲ, ನೀವು ಶರಣೀಯರಾಗಬೇಕಲ್ಲ, ಏನು ಮಾಡೋದು ಬೇಕಾಗಿಲ್ಲ. 5 ಮಾತುಗಳು ಜೀವನದೊಳಗಿಂದ ಪಾಲನೆ ಮಾಡ್ರಿ. ಏನು ಮಾತ? ಅವ್ರು ಹೇಳ್ತಾರೆ ನಿಜಗುಣಿಸೋಗಳು. ಮೊದಲನೇ ಮಾತ, ನೀ ರೊಕ್ಕ ಗಳಿಸೋದು ಬೇಡ, ನೀ ಬಂಗಾರ ಗಳಿಸೋದು ಬೇಡ, ನಿನ್ನ ಬದುಕಿಗೆ ಅಂದ್ರೆ ನಿನ್ನ ಮುಕ್ತಿ ದೊರೆಯಬೇಕಾಗಿತ್ತು ಅಂದ್ರೆ ನಿನ್ನ ಜೀವನಕ್ಕೆ ಅಂದ್ರೆ ಸುಖ ಸಿಗಬೇಕಾಗಿತ್ತು ಅಂತಂದ್ರೆ ನಿಜಗುಣಿಸೋಗಳನ್ನ ಹೇಳ್ತಾರೆ ಗುರುವಿನ ವಚನವನ್ನು ಪಾಲನೆ ಮಾಡು. ನೋಡು ಅವ್ರು ಎಷ್ಟು ಚಂದ ಹೇಳ್ತಾರೆ. ನಿನ್ನ ಜೀವನ ಸುಖಮಯವಾಗಿ ಸಾಗಬೇಕಾಗಿತ್ತು ಅಂದ್ರೆ, ನಿನ್ನ ಬದುಕಿನೊಳಗೆ ಆನಂದ ನೆಮ್ಮದಿಯನ್ನು ತಗೊಂಡ ಕಾಣಬೇಕಾಗಿತ್ತು ಅಂದ್ರೆ, ಮುಕ್ತಿ ಅಂದ್ರೇನು? ಮುಕ್ತಿ ಅಂದ್ರೆ ಸಾವಲ್ಲ. ಭಾಳ ಮಂದಿ ಮುಕ್ತಿ ಹತ್ತಿಕೊಂಡ್ರೆ ಸಾವು ತಿಳ್ಕೊಂಡ್ರೆ, ಮುಕ್ತಿ ಒಂದದ್ರಿ ಅಂತಂದ್ರೆ ಸತ್ರು ಹತ್ತಿಕೊಂಡ್ರೆ ಅರ್ಥಕ್ಕ. ಮುಕ್ತಿ ಅಂದ್ರೆ ಬಿಡುಗಡೆ. ಮತ್ತು ಜೇಲ್ದಿಂದ ಮುಕ್ತಿ ಆದನ್ರಿ ಹತ್ತಿಕೊಂಡ್ರೆ ಅವ್ನು ಜೇಲ್ನಿಂದ ಬಿಡುಗಡೆ ಆದ. ಹಾಗಾದ್ರೆ ಇಲ್ಲಿ ಅದರಿಂದ ಬಿಡುಗಡೆ ಆಗುವುದು ಹತ್ತಿಕೊಂಡದ ಕೇಳಿದ್ರೆ ಭವಸಾಗರದಿಂದ ಬಿಡುಗಡೆ ಆಗೋದು. ಅವ್ರೇನು ಹೇಳ್ತಾರ? ಗುರುವಿನ ವಚನವನ್ನು ಪಾಲನೆ ಮಾಡುವುದರಿಂದ ಏನ್ರಿ ನಿನಗೇನ ಮುಕ್ತಿ ದೊರೀತದ ತಿಳ್ಕೊಂಡ್ರೆ ಈ ಭವಬಂಧನದಿಂದ ಬಿಡುಗಡೆ ಆಗ್ತದತ್ತ. ಯಾವುದರಿಂದ? ಭವಬಂಧನದಿಂದ. ಸಂಸಾರ ಅನ್ನುವಂಥದ್ದು ಏನೈತಲ್ಲ, ನಾನು ನಂದು ನನ್ನಿಂದಲೇ ಏನ್ರಿ ಇವೆಲ್ಲ ಏನಿರ್ತದಲ್ಲ, ನಾನೇ ಶ್ರೀಮಂತನಾಗಬೇಕು, ನಾನೇ ಇದು ಆಗಬೇಕು, ಇವೆಲ್ಲ ನಾನು ನಂದು ಅನ್ನುವಂಥದ್ದು ಏನೈತಲ್ಲ, ಈ ಎಲ್ಲ ಭವಸಾಗರದಿಂದ ನಿನ್ನ ಬದುಕಿಗೆ ಮುಕ್ತಿ ಸಿಗಬೇಕಾಗಿತ್ತು ಅಂದ್ರೆ ನೀನು ಮೊದಲು ಗುರುವಿನ ವಚನವನ್ನು ಪಾಲನೆ ಮಾಡಬೇಕು. ಆ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಗುರು ಅಂದ ಮಾತ್ರಕ್ಕಂದ ಈಗ ಇವತ್ತಿನ ದಿನಮಾನದಾಗಂದ ಶಿಕ್ಷಕರು ಗುರುಗಳಾಗತ್ತಾರ ಏನ್ರಿ. ಈಗ ಯಾರು ಹೆಣ್ತಿ ವಾದ್ದಳಲ್ಲ ಕಾವಿ ಹಾಕಿಬಿಡ್ತಾನೆ ನೋಡ. ಈ ಕಾವಿ ಅಂದ್ರೆ ಭಾಳ ಸರಳ. ಈಗ ಹೆಣ್ತಿ ಗುಮ್ಮದ್ರೆ ಸಾಕು, ಆಟೋಮೆಟಿಕ್ ಸರಳ ದಾರಿ ಅಂದರೆ ಕಾವಿ ಬಟ್ಟೆ ಹಾಕೊಂಡು ಹೊಂಟು ಬಿಡೋದು. ನೋಡ್ರಿ ಎಲ್ಲ ಭಕ್ತರು ಪಾಪ ಕಾವಿ ಬಟ್ಟೆ ನೋಡಿ ನೀವು ಭಿಕ್ಷೆ ನೀಡ್ತೀರಿ, ಹೌದಿಲ್ಲ? ಕಾವಿ ಬಟ್ಟೆ ನೋಡಿ ಅಂದ ಪಾಪ ಯಾರೋ ಸ್ವಾಮಿಗಳ ತೊಗೊಂಡು ಭಿಕ್ಷೆ ನೀಡ್ತೀರಿ, ಆನಂದ ಜೀವನ ನಡೀತದ ಒಂದು. ನಾವು ಇಂಥ ಗುರುಗಳ ಬಗ್ಗೆ ನಾವು ಹೇಳಕತ್ತಿಲ್ಲ. ನಮಗೆ ಎಂಥ ಗುರುಗಳು ಬೇಕು? ಒಬ್ಬ ಜ್ಞಾನಿಯಾಗಿರ್ತಕ್ಕಂಥ ಸಕಲ ವೇದ ಶಾಸ್ತ್ರಗಳನ್ನು ಕೂಡ ಬಲ್ಲಂಥ ಒಬ್ಬ ಸದ್ಗುರುನಾಥ ಇರಬೇಕು. ಗುರು ಒಬ್ಬ ತಪಸ್ವಿಯಾಗಿರಬೇಕು, ಗುರು ಜ್ಞಾನಿಯಾಗಿರಬೇಕು. ಅಂದಾಗ ಮಾತ್ರ ಅಂಥ ಗುರುವಿನಲ್ಲಿರ್ತಕ್ಕಂಥ ಜ್ಞಾನ ಅಂತಕ್ಕಂಥ ಸಂಪಾದನೆ ಮಾಡಿ ಅವನ ಉಪದೇಶದಿಂದ ಅವ ಯಾವ ಮಾರ್ಗವನ್ನು ತೋರಿಸ್ತಾನೋ ಆ ಮಾರ್ಗದೊಳಗೆ ನಾನು ನಡೆದಿವೆ ಎತ್ತಿಕೊಂಡಂದ್ರೆ ನಮ್ಮ ಜೀವನಕ್ಕೆ ಮುಕ್ತಿ ಅನ್ನತಕ್ಕಂಥ ಸಿಗುತ್ತದೆ, ಸುಖ ಅನ್ನತಕ್ಕಂಥ ಸಿಗುತ್ತದೆ. ಜೀವನದೊಳಗಿಂದ ಗುರು ಅನ್ನತಕ್ಕಂಥವ ಬೇಕು. ನಮ್ಮ ಬದುಕಿಗೆ ಸುಖ ಸಿಗಬೇಕು, ನಮ್ಮ ಜೀವನಕ್ಕೆ ಆನಂದ ಸಿಗಬೇಕು.
ನಮ್ಮ ಜೀವನಕ್ಕೆ ಅಂದ ನೆಮ್ಮದಿ ಅನ್ನತಕ್ಕಂಥ ದೊರಿಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ನಾವು ಏನು ಮಾಡಿದ್ರು ಕೂಡ ನಮಗೆ ನೆಮ್ಮದಿ ಸಿಗಂಗಿಲ್ಲ. ಇವತ್ತಿಟ್ಟೆಲ್ಲ ಜನ ಬಂದು ಕುಂತೀರಿ, ನಿಮಗೆ ರೊಕ್ಕ ಕಮ್ಮಿಲ್ಲ, ದೊಡ್ಡ ದೊಡ್ಡ ಮನೆ ಕಟ್ಟೀರಿ, ಮನ್ಯಾಗಿಂದ ರೊಕ್ಕ ಇಟ್ಟೀರಿ, ಬಂಗಾರ ಇಟ್ಟೀರಿ, ಎಲ್ಲಾನೇ ಕೂಡ ಇಟ್ಟೀರಿ ನಿಜ. ಆದ್ರೆ ನಿಮಗೆ ನೆಮ್ಮದಿ ಆದೇನ್ರಿ ಅಂತ ತಿಳ್ಕೊಂಡ ಕೇಳಿದ್ರೆ ನಾವು ಯಾರು ಕೂಡ ನೆಮ್ಮದಿಯಿಂದ ಇಲ್ಲ ತಿಳ್ಕೊಂಡು ಹೇಳ್ತೀವಿ ಹೊರತಾಗಿ ಏನೋ ಭಾಳ ನೆಮ್ಮದಿದಿಂದ ಇದೀನಿ ರೀ ಎತ್ಕೊಂಡು ಹೇಳ್ತಕ್ಕಂಥವ್ರು ಯಾರೂ ಇಲ್ಲ. ಯಾಕೆ ತಗೊಂಡ ಕೇಳಿದ್ರೆ ಆ ನೆಮ್ಮದಿ ಎಲ್ಲಿನೂ ಕೂಡ ರೊಕ್ಕದಾಗಂದ ಸಿಗತಕ್ಕಂಥದ್ದಲ್ಲ, ಆ ನೆಮ್ಮದಿ ಬಂಗಾರದೊಳಗಂದ ಸಿಗತಕ್ಕಂಥದ್ದಲ್ಲ. ಆ ನೆಮ್ಮದಿ, ಆ ಮುಕ್ತಿ ಅನ್ನತಕ್ಕಂಥದ್ದು ಬಹಳ ನೂರಾರು ಎಕರೆಯಿಂದ ಹೊಲ ಗಳಿಸೋದ್ರಿಂದ ನಮ್ಮ ಮುಕ್ತಿ ಸಿಗ್ತದೇನ್ರಿ ಎತ್ತುಕೊಂಡ ಕೇಳಿದ್ರೆ ಮುಕ್ತಿ ಸಿಗಂಗಿಲ್ಲ. ಆ ಮುಕ್ತಿ ಸಿಗಲೇಬೇಕಾಗಿತ್ತು ಎತ್ತುಕೊಂಡ್ರೆ ಯಾರು ಬೇಕ್ರಿ ಎತ್ತುಕೊಂಡ್ರೆ ಒಬ್ಬ ಸದ್ಗುರುನಾಥ ಬೇಕು ಏನ್ರಿ, ಒಬ್ಬ ಜ್ಞಾನಿಯಾಗಿರ್ತಕ್ಕಂಥ ಗುರು ಬೇಕು. ನಿಜಗುಣ ಶಿವಗಳೇನಂತಾರ, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳಹುದು ನರರಿಗೆ ಮುಕುತಿ. ಒಂದು ವೇಳೆ ಮನುಷ್ಯನಿಗೆ ಮುಕ್ತಿ ಸಿಗಬೇಕು, ಆನಂದ ಸಿಗಬೇಕು, ನೆಮ್ಮದಿ ಸಿಗಬೇಕಂತಂದ್ರೆ ಗುರುವಿನ ವಚನವನ್ನು ಪಾಲನೆ ಮಾಡಬೇಕು. ಯಾವ ಗುರುವಿನ ವಚನವನ್ನು ಪಾಲನೆ ಮಾಡ್ಯಾನು ಅವನೇ ಬದುಕಿನೊಳಗಿಂದ ದೊಡ್ಡವಾಗ್ಯಾನ, ಅವನೇ ಶರಣನಾಗ್ಯಾನ, ಅವನೇ ಸಂತನಾಗ್ಯಾನ, ಅವನೇ ಮಹಾತ್ಮನಾಗ್ಯಾನ. ಹೊರತಾಗಿ ಯಾವ ಗುರುವಿನ ಆಶ್ರಯದೊಳಗಿಲ್ಲ ಅವ ಏಸ್ ಕಾಲಕ್ಕೂ ಕೂಡ ಶರಣನಾಗಕ್ಕಾಗಂಗಿಲ್ಲ, ಸಂತನಾಗಕ್ಕಾಗಂಗಿಲ್ಲ, ಮಹಾತ್ಮನಾಗಕ್ಕಾಗಂಗಿಲ್ಲ. ಅದಕ್ಕಾಗಿ ನಿಜಗುಣ ಶಿವಗಳು ಹೇಳಿದ್ರಪ್ಪ, ನೀನೊಬ್ಬ ದೇವರಾಗಬೇಕಾ, ನೀನೇ ಶರಣನಾಗಬೇಕಾ, ನೀನೊಬ್ಬ ಸಂತನಾಗಬೇಕಾ, ಗುರುವಿನ ವಚನವನ್ನು ನಿತ್ಯನೂ ಕೂಡ ಪಾಲನೆ ಮಾಡು. ಎರಡನೇದು ಏನು ಹೇಳ್ತಾರೆ ಅವರು, ಬರೀ ನೀ ಗುರುವಿನ ಸೇವಾ ಮಾಡ್ಕೋತ ಉಳಿದಲ್ಲ, ಬರೀ ಅಂದ್ರೆ ಗುರುವಿನಿಂದ ಉಪದೇಶ ಪಡೆಯೋದಲ್ಲ. ಆದ್ರೆ ಮುಂದೊಂದು ಮಾತು ಹೇಳ್ತಾರೆ, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳಹುದು ನರಗೆ ಮುಕುತಿ ಅಂತ ಹೇಳಿದ್ರು. ಮುಂದೆ ಹೇಳ್ತಾರೆ ದುರಿತ ಕರ್ಮವನ್ನು ಅಲ್ಲದಿರು. ನೋಡ್ರಿ ಅವ್ರು ಏನು ಹೇಳ್ತಾರೆ, ಇದು ಭಾಳ ಮಹತ್ವದ ಕಲ್ಪನೆ ಇರಲಿ ಮಗ. ಅವ್ರು ಏನು ಹೇಳ್ತಾರೆ ನಿಜಗುಣ ಶಿವಗಳು, ದುರಿತ ಕರ್ಮವನ್ನು ಅಲ್ಲದಿರು, ಕೆಟ್ಟದ್ದು ಮಾಡಬೇಡ. ದುರಿತ ಹತ್ತುಕೊಂಡ್ರೆ ಕೆಟ್ಟದ್ದು. ಅವ್ರು ಏನು ಹೇಳ್ತಾರೆ, ಬರೀ ಗುರುವಿನ ಉಪದೇಶ ಅಂತ ಪಡ್ಕೊಳ್ಳೋದು ಅಟ್ಟಿ ಅಲ್ಲ. ನಾ ಗುರುವಿನ ಉಪದೇಶ ಪಡ್ಕೊಂಡಿನಿ, ಗುರುವಿನ ಅಂತಃಕರಣ ಆಗ್ಯದ, ಗುರುವಿನ ಆಶ್ರಯದ ಆಗ್ಯದ ತಗೊಂಡು ನಾವು ಸೊಕ್ಕಿಗೆ ಬರೋದಲ್ಲ. ಅವ್ರು ಏನು ಹೇಳ್ತಾರ, ದುರಿತ ಕರ್ಮವನ್ನು ಅಲ್ಲದಿರು, ಕೆಟ್ಟದ್ದು ಮಾಡಕ್ಕೆ ಹೋಗ್ಬೇಡ. ನೀನು ಜೀವನ ಇರುವವರೆಗೂ ಕೂಡ ಏನ್ರಿ, ನೀ ಇನ್ನೊಬ್ಬರಿಗೆಂದ ನೋವು ಕೊಡುವಂಗಿಲ್ಲ, ಇನ್ನೊಬ್ಬರಿಗೆಂದ ದುಃಖ ಕೊಡುವಂಗಿಲ್ಲ, ಇನ್ನೊಬ್ಬರ ಮನಸ್ಸಿಗೆಂದ ನೋವು ಮಾಡುವಂಗಿಲ್ಲ. ಅದಕ್ಕಾಗಿ ನನ್ನ ಬಸವಣ್ಣವ್ರು ಹೇಳಿದ್ರು, ಧರ್ಮ ಧರ್ಮ ಹತ್ತಿಕೊಂಡ್ರೆ ಏನು, ಧರ್ಮ ಧರ್ಮ ಹತ್ತಿಕೊಂಡ್ರೆ ಇವತ್ತೇನು ನಾವು ಹೊಡೆದಾಡಕತ್ತೀವಿ ನೋಡು ಏನ್ರಿ. ನೀವು ಯಾವ ಧರ್ಮ ಹತ್ತದ್ರು ನಮ್ಮ ಬಣಜಿಗರ ಧರ್ಮ ರೀ, ನಿಮ್ದು ಯಾವ ಧರ್ಮ ನಮ್ಮ ಐಗೋಳ ಧರ್ಮ, ನಿಮ್ದು ಯಾವ ಧರ್ಮ ಗಾಣಿಗರ ಧರ್ಮ. ಇವೆಲ್ಲ ಧರ್ಮಗಳು ಅಲ್ಲ, ಇವು ಜಾತಿಗಳಿವು. ಕಲ್ಪನೆ ಇರಲಿ ಮಗ, ಧರ್ಮಕ್ಕೆ ಜಾತಿಗೆ ಸಂಬಂಧ ಇಲ್ಲ. ಲಕ್ಷ್ಯ ಕೊಡ್ರಿ ನೀವು, ಸುಮ್ಮನೆ ನಾವು ಹೊಡೆದಾಡ್ಲಕತ್ತೀವಿ, ಇದು ನನ್ನ ಧರ್ಮದ, ಇದು ನಿನ್ನ ಧರ್ಮದ. ಯಾವ ಧರ್ಮ? ಬಸವಣ್ಣವ್ರು ಸ್ಪಷ್ಟವಾಗಿ ಅಂತ ಹೇಳಿದ್ರು. ಏನು ಹೇಳ್ತಾರವರು, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ. ನೋಡ್ರಿ ಅವ್ರು ಏನು ಹೇಳ್ತಾರೆ, ಧರ್ಮ ಧರ್ಮ ಹತ್ತುಕೊಂಡದು ನಾವೇನು ತಿಳ್ಕೊಂಡ ರಬ್ಬಗೆ ವಿಭೂತಿ ಹಚ್ಕೊಂಡು ಈ ಊರಾಗ ಯಾರು ಧರ್ಮ ಅಂತಾರೆ ಅಂತಂದು ಕೂಡ ನೀವು ಹೇಳ್ತಿರಲಿಲ್ಲ, ನಮ್ಮ ಊರಾಗ ಒಬ್ಬನೇ ಅನ್ರಿ, ಅದೆಂಥ ಧರ್ಮದ ಕೆಲಸ ಮಾಡ್ತಾನೆ ಅಂದಿವನು. ಇಲ್ರಿ ಮುಂಜಾನೆ ಕೂಡ ಮೈ ತುಂಬ ವಿಭೂತಿ ಹಚ್ಕೊಂಡು 2 ಊದಿನ ಕಡ್ಡಿ ತೊಗೊಂಡು ಬರಿ ಮೇಲೆ ಅಂದ್ರೆ ಊರಾಗಿನ ಎಲ್ಲ ಗುಡಿಗಳು ತಿರುಗಾಡ್ತಾವೆ. ಅವು ಕೌಂಟ್ ನಾರ ಊದಿನ ಕಡ್ಡಿ, ಅವು ಚಲೋನು ಅಲ್ಲ. ಈ ರೆಬ್ಬಮ್ಮಾಯಿ ಗುಡಿ ಮುಂದೆ ಹಚ್ಚಿರ್ತಾರಲ್ಲ, ಹೋಗಿರ್ತೀನಿ ಅಲ್ಲಿ ದರ್ಶನ ತೊಳಕ್ಕೆ, ಅವು ಕುಡಿದು ಹೊಗೆ ಬಡಿದ್ರೆ ನಮ್ಮ ದನಿನೇ 7 ತಿಂಗಳು ಬರಲ್ಲ ಏನ್ರಿ. 2 ಊದಿನ ಕಡ್ಡಿ ತೊಗೊಂಡು ಇಡೀ ಊರಾಗಿನ ಈ ಗುಡಿಗೆ ಹೋಗೋದು, ಅದೇ ದೀಪಕ್ಕೆ ಹಚ್ಚೋದು, ಅಲ್ಲೇ ಬೆಳಗೋದು, ಮತ್ತು ಅದೇ ಗಾಡಿಗೆ ಆರಿಸೋದು, ಮತ್ತು ಅವು 2 ಊದಿನ ಕಡ್ಡಿ ಮತ್ತೆ ತೊಗೊಂಡು ಬರೋದು. 2 ಊದಿನ ಕಡ್ಡಿಗೆ ಇಡೀ ಊರೇ ಮುಗಿಸ್ತಾನ ಅವ್ನು ಧರ್ಮ ಅಂತತ್ತು ಏನ್ರಿ. ಮನಸ್ಸಿನೊಳಗೆ ಹೇಸಿಗೆ ಇಟ್ಕೊಂಡು ಕಾಸಿಗೆ ಹೋದೆಲ್ಲ ಏನಾಯಿತು, ಕೇದಾರಕ್ಕೆ ಹೋದ್ರೆ ಏನದ ಮನಸ್ಸಿನ ದುರ್ಗುಣ ಬಿಟ್ಟು ಏನ್ರಿ. ಯಾವನೊಬ್ಬವ ಕಾಸಿಗೆ ಹೋಗಿದ್ನತ್ತು, ಕಾಸಿಗೆ ಹೋಗಿ ಸಿಟ್ಟು ಬಿಟ್ಟು ಬರ್ತೀನಿ ಅಂತೇಳಿ ಹೋಗಿದ್ನತ್ತು. ಯಾವಾಗಿಂದ ಹೋಗಿ ಅಂದ ಗಂಗಾನದಾಗ ಸ್ನಾನಗಿನ ಮಾಡಿ ಅಂದ ಸಿಟ್ಟು ಬಿಟ್ಟೆ ಹತ್ತಿಕೊಂಡಂದತ್ತು. ಅಂದು ಬಂದ ಊರಿಗೆ ಬಂದ ಕೂಡನ ಹೆಣ್ತಿ ಕೇಳ್ದು, ಯಾಕ್ರಿ ಹೆಂಗಾಯ್ತು ಕಾಶಿ ಯಾತ್ರ? ಭಾಳ ಚಂದ ಆಯ್ತು, ಭಾಳ ಚಂದ ಆಯ್ತು. ಮತ್ತೇನೇನಾಯ್ತು? ಏನಿಲ್ಲ, ಸಿಟ್ಟು ಬಿಟ್ಟು ಬಂದೀನಿ. ಹೌದ್ರಿ, ದೊಡ್ಡ ಖುಷಿ ಆಯ್ತಕ್ಕೆ ಹೆಣ್ತಿಗೆ. ಗಂಡ ಸಿಟ್ಟು ಬಿಟ್ಟು ಬಂದಾನಂದ್ರೆ ಯಾರಿಗೆ ಖುಷಿ ಆಗಂಗಿಲ್ಲ ರೀ, ಹಾಕೋದಿಲ್ಲ. ಒಂದಕ್ಕೆ ನಮ್ಮಲ್ಲಿ ದಿನಾಕಿ ಏನು ಮಾಡ್ತಿದ್ಲು, ನೀ ಅಪ್ಪವ್ರ ಬಲ್ಲಿ ಹೋಗು ಅತ್ತಗಳು ಕಿರಿಕಿರಿ ಕೊಡ್ತಿದ್ಲು. ಎಲ್ಲ ಚಟ ಮಾಡ್ತಿತ್ತು, ಅದು ಎಲ್ಲ ಚಟ ಮಾಡ್ತಿತ್ತು.
ದಟ್ಟು ಚಟ ಕುಡಿತಿದ್ದು ತಿಂತಿದ್ದ ಏನ್ರಿ ಮತ್ತಂದು ಎಲ್ಲನೂ ಕೂಡ ಮಾಡವ. ಅದು ಸಾಕಾಗಿ ನೀ ಅಪ್ಪರ ಬಲ್ಲೆರು ಹೋಗು, ನೀ ಅಪ್ಪರ ಬಲ್ಲಿ ಹೋಗ ತಗೊಂಡು ಕಿರಿ ಕೊಟ್ಟು ಈಕಿಂದೇನು ಕಿರಿಕಿ ರೋಮಾರ ತಗೊಳಿಸಿ ಬಂದ ಅವ ಮಠಕ್ಕೆ ಬಂದು ನಮ್ಮ ಪ್ರವಚನ ಯೋಚನೆ ಕೇಳಿ ಚಲೋ ಮನಸ್ಸು ಅನ್ನಿಸ್ತು. ಏನ್ರಿ ಮೊದಲು ಕುಡಿತಿದ್ನಲ್ಲ ಕುಡಿಯೋದು ಬಿಟ್ಟ, ಸೇದೋದು ಬಿಟ್ಟ, ಏನ್ರಿ ಇಸ್ಪೆಟ್ ಆಡೋದು ಬಿಟ್ಟ, ಬೇರೆ ಹಣ್ಣಿನ ಮೇಲೆ ಮನಸ್ಸಿತ್ತು ಅದನ್ನು ಬಿಟ್ಟ, ಎಲ್ಲ ಬಿಟ್ಟ, ಸಜ್ಜನ್ನಾಗಿ ಬಿಟ್ಟವ 5-6 ತಿಂಗಳದಾಗ. ಯಾವಾಗಿಂದ ಸಜ್ಜನ್ನಾಗಿ ಬಿಟ್ಟ, ಮುಂದಕ್ಕೆ ಹೆಣ್ತಿ ಗಂಡನ ಜೋಡಿ ಜಗಳ ತಗದು ಇನ್ನು ಮುಂದೆ ಮಠಕ್ಕೆ ಹಾದಿಗಿದಿ ಅಂದ್ಲು. ಏನ್ರಿ ನೀ ಮುಂದೆ ಮಠಕ್ಕೆ ಹಾದಿಗಿದಿ ಅಲ್ಲ, ನೀನೇ ಕಿರಿಕಿರಿ ಕೊಟ್ಟು ಕಳಿಸಿದಿ. ಮತ್ತು ಅಪ್ಪರ ಬಲ್ಲಿ ಹೋಗೋ ತಗೊಂಡು ಕಿರಿಕಿರಿ ಕೊಟ್ಟು ಕಳಿಸಿದಿ. ಮತ್ತು ಈಗ್ಯಾಕೆ ಬೇಡ ಅನ್ನಕತ್ತಿ? ಇಲ್ಲ, ನೀ ಒಟ್ಟಿನ ಮುಂದೆ ನೀ ಮಠಕ್ಕೆ ಹೋಗೋದಿಲ್ಲ. ಯಾಕ ಅಂದ, ಮೊದಲು ಸೆರೆ ಕುಡಿತಿದ್ದಿ ಅದನ್ನು ಬಿಟ್ಟಿದಿ ಏನ್ರಿ, ಸಿಗರೇಟ್ ಸೇರ್ತಿದ್ದಿ ಅದು ಬಿಟ್ಟಿದಿ, ಇಸ್ಪೆಟ್ ಆಡ್ದಿ ಅದು ಬಿಟ್ಟಿದಿ, ಮತ್ತೊಂದು ಹೆಣ್ಣಿತ್ತು ಅದನ್ನು ಬಿಟ್ಟಿದಿ. ಮತ್ತು ಈಗ್ಯಾಕೆ ಹೋಗ್ಬೇಡ ಅನ್ನಕತ್ತಿ? ಎಲ್ಲ ಬಿಟ್ಟಿನಲ್ಲ, ಅವ ಸ್ವಾಮಿ ಸನ್ಯಾಸಿಯಾನ, ಅವ್ನು ನೋಡಿ ನೀನು ನನಗೆ ಬಿಟ್ರ ಏನ್ರಿ? ಹೌದಾ? ಇಲ್ಲ, ಮತ್ತು ಅದು ಸನ್ಯಾಸಿ ಅದು, ಮತ್ತು ಅದನ್ನು ನೋಡಿ ನನ್ನ ಬಿಟ್ರ, ಅದಕ್ಕಿನ್ನು ಮುಂದೆ ಮಠಕ್ಕೆ ಹೋಗ್ಬೇಡ ನೀ. ಇಂಥ ಕಂಪ್ನಿನೂ ಇರ್ತದೆ. ಪಾಪಿ ಬಂದಾನ, ದೊಡ್ಡ ಖುಷಿ ಆಯ್ತು ಹೆಣ್ತಿಗೆ. ನಿಜವಾಗ್ಲೂ ಸಿಟ್ಟು ಬಿಟ್ಟು ಬಂದಿರಿ? ಎಲ್ಲ ಸಿಟ್ಟು ಬಿಟ್ಟು ಬಂದೀನಿ ಅಂದ್ಕೊಳಿಕೆ ಹೆಣ್ತಿಗೆ ಎಷ್ಟು ಖುಷಿ ಆಗಲಿ. ಗಂಡ ಸಿಟ್ಟಿನಾಗಿದ್ರೆ ಈಗ ಪಾಪ ತ್ರಾಸ. ಗಂಡನೇ ಸಿಟ್ಟು ಬಿಟ್ಟು ಬಂದಾನಂತಂದಾಗ ಯಾವ ಹೆಣ್ಮಕ್ಳಿಗೆ ಖುಷಿ ಆಗಲ್ಲ ಹೇಳ್ರಿ? ಖುಷಿ ಆಕೈತಿಲ್ಲ? ಆಗ್ತದೆ, ಭಾರಿ ಖುಷಿ. ಪಾಪ ಈಗೇನಂದು ನಿಜವಾಗ್ಲೂ ಸಿಟ್ಟು ಬಿಟ್ಟು ಬಂದಿರಿ? ಹ್ಞೂನಾ, ಸಿಟ್ಟು ಬಿಟ್ಟು ಬಂದೀನಿ. ಖರೆ ಹೇಳ್ರಿ? ಇಲ್ಲ, ಖರೆ ನಾ ಸಿಟ್ಟು ಬಿಟ್ಟು ಬಂದೀನಿ, ಸುಳ್ಳು ಹೇಳಬೇಡ್ರಿ. ಇಲ್ಲ, ನಿಜವಾಗ್ಲೂ ಸಿಟ್ಟು ಬಿಟ್ಟು ಬಂದೀನಿ, ನಿಜ ಹೇಳ್ರಿ ಅಂದತ್ತ. ಅಂದತ್ತ ಬಿಟ್ಟು ಬಂದಿನ ಹೇಳಿನಿಲ್ಲ ಅದಕ್ಕೆ ಕೊಟ್ಟದ್ದು ಒಂದು. ಇವ ಎಲ್ಲಿ ಕಾಸಿಗೆ ಮುನಿ ಬಂದ್ರೆ ಸಿಟ್ಟು ಬಿಟ್ಟು ಬರ್ಲಿಕ್ಕಾಕದನ ಅದಕ್ಕೆ? ಮನಸ್ಸಿನೊಳಗೆ ಒಂದು ದುರ್ಗುಣ ಇಟ್ಕೊಂಡು, ಮನಸ್ಸಿನೊಳಗೆ ಒಂದು ಕೆಟ್ಟ ವಿಚಾರ ಇಟ್ಕೊಂಡು, ಏನ್ರಿ ಮನಸ್ಸಿನೊಳಗೆ ಒಂದು ಮೋಸದ ಗುಣ ಇಟ್ಕೊಂಡು ನಾವು ಕಾಸಿಗೆ ಹೋದ್ರೇನು, ಕೇದಾರಕ್ಕೆ ಹೋದ್ರೇನು, ಯಾವ ಶ್ರೀಶೈಲ ಪಾದಯಾತ್ರೆ ಮಾಡಿದ್ರೇನು ಏನ್ರಿ? ನಾವು ಏನು ಮಾಡಿದ್ರು ಕೂಡ ವ್ಯರ್ಥದ. ಯಾಕೆ? ಮನಸ್ಸು ಸ್ವಚ್ಛ ಇಟ್ಕೊಂಡು ನಾವು ಮಾಡಿದ್ರೆ ಅವಾಗಿಂದ ನಾವು ಮಾಡಿರ್ತಕ್ಕಂಥ ಭಕ್ತಿ ಮಾಡಿರ್ತಕ್ಕಂಥ ದೇವ್ರನ್ನ ಕೂಡ ನಮ್ಗೆ ಒಲಿತಾನೆ. ಹೌದಲ್ರಿ? ದುರಿತ ಕರ್ಮವನ್ನಲ್ಲಿದ್ರು ಬಸವಣ್ಣವರು ಸ್ಪಷ್ಟವಾಗಿ ಅಂತ ಹೇಳಿದ್ರು. ಅವ್ರು ಏನು ಹೇಳ್ತಾರ? ಭಾಳ ಚೆನ್ನಾಗಿ ಅಂತ ಹೇಳ್ತಾರೆ, ಧರ್ಮ ಹತ್ತಿಕೊಂಡಂದ್ರೆ ನಾವೆಲ್ಲ ರಬ್ಬಾಗಿ ವಿಭೂತಿ ಹತ್ಕೊಂಡು ಕೊಳತಂಬ ರುದ್ರಾಕ್ಷಿ ಹಾಕ್ಕೊಂಡು ಊರಾಗಿನ ಎಲ್ಲ ಗುಡಿಗಳಿಗೆ ತಿರುಗಾಡೋದು ಅಲ್ಲ. ಅರ್ಥ ಮಾಡ್ಕೊರಿ ನೀವು. ಧರ್ಮ ಹತ್ತಿಕೊಂಡ್ರೆ ಏನು? ಬಸವಣ್ಣವ್ರು ಹೇಳ್ತಾರೆ, ದಯವಿಲ್ಲದ ಧರ್ಮ ಅದಾವುದಯ್ಯ. ದಯ ಅಂದ್ರೆ ಏನು ಏನ್ರಿ? ದಯ ಅಂದ್ರೆ ಏನು? ಪ್ರೀತಿ. ಹೌದಿಲ್ರಿ? ದಯ ಹತ್ತಿಕೊಂಡ್ರೆ ಏನು? ಪ್ರೀತಿ. ದಯ ಅಂದ್ರೆ ಏನು? ಪ್ರೇಮ. ಆ ದಯ ಪ್ರೀತಿನೇ ಇರದೇ ಇರ್ತಕ್ಕಂಥ ಧರ್ಮ ಈ ಭೂಮಿ ಮೇಲೆ ಯಾವ್ದದ್ರಿ ಏನ್ರಿ? ನಾವು ಮೊದಲು ಪ್ರೀತಿ ಮಾಡೋದನ್ನು ಕಲಿಬೇಕು. ನೀವು ಅನ್ಬೋದು, ಅಯ್ಯೋ ಮನಾರು ಮಾಡ್ತೀವ್ರಿ ಅಪ್ಪ ನಾವು ಪ್ರೀತಿ. ಯಾರನ್ನ? ಗಂಡನ, ಮಕ್ಕಳನ್ನ. ಗಂಡು ಮಕ್ಕಳಿಗೆ ಕೇಳಿದ್ರೆ ಮನಾರು ಪ್ರೀತಿ ಮಾಡ್ತೀನಿ ಅಂತ ಅನ್ಕೊಂಡು ಮೀಸಿ ತಿರುತ್ತಾನ. ಯಾರಿಗೆ? ಹೆಣ್ತಿಗಿಟ್ಟು ಪ್ರೀತಿ ಮಾಡ್ತಾನೆ. ಎಲ್ತಾನೆ ಮಾಡ್ತಾನೆ ರೀ? ಹೆಣ್ತಿ ಮಾರ್ಯಾಗ ಸೌಂದರ್ಯ ಇರುತ್ತಾನ, ಗಂಡ ಪ್ರೀತಿ ಮಾಡ್ತಾನೆ. ನೀನು ಮಾರಿ ಕೆಡ್ತು ಯವ್ವ, ಅಂಥದ್ದು ಗಂಟು ಬಿದ್ದೋದ್ರಿ ನಮಗಾತಾನ. ಅಂಥವಿಲ್ಲ ನಮಗೆ, ಅಂಥದ್ದು ಗಂಟು ಬಿದ್ದೋದ್ರಿ ಅಪ್ಪೋರೆ. ಮತ್ತು ನೀವು ಅವನ್ನ ಎಲ್ಲಿತನ ಪ್ರೀತಿ ಮಾಡ್ತೀರಿ? ಅವ ಗಳಿಸ್ಕೊಂಡು 4 ದುಡ್ಡು ತಂದು ಮನೆಗಿಂದ ಕೊಡಾಗ ಏನ, ಈಗ ನೀನು ಚಲೋ ಸೀರಿತು, ಈಗ ರೊಕ್ಕ ಅಲ್ಮರೆಗಿಡು ಕಪಾಣಿಗಳು, ಅವ ದುಡ್ಕೊಂಡು ತರುತ್ತಾನ, ನೀವು ಅವನು ಪ್ರೀತಿ ಮಾಡ್ತೀರಿ. ಅಪ್ಪಿ ತಪ್ಪಿ ಅವನು ದುಡಿಮೆ ಕಮ್ಮಿ ಆಯಿತು ಏನ್ರಿ? ಮೊಳಕಾಲು ಹಿಡ್ಕೊಂಡು ದುಡ್ದು ಅದು ಮನ್ಯಾಗ ಮೂಲ್ಯಾಗ ಕೂತು ಅಲ್ಲೇ ತಿರುಗಾಡ್ತಿರ್ತಾಳೆ ಅವನು ಎದುರಿಗೆ. ಅಂಥದ್ದು ಗಂಟು ಬಿದ್ದದೆ ಅವ್ವ, ಕೂತದ್ದು ಹೆಂಗೆ ನೋಡು ಗಂಡಗ. ಒಂದು ದುಡಿಯೋದಿಲ್ಲ, ದುಃಖ ಬಡಿಯೋದಿಲ್ಲ, ಕೂತದ್ದು ಹೆಂಗೆ ನೋಡು. ನನಗೆ ನಮ್ಮವ್ವ ಎಂಥದ್ದು ಗಂಟು ಹಾಕಿದ್ಲಿ ಅವ್ವ. ಎಲ್ಲ ಯಾವಾಗಿದು ದುಡಿಮೆ ಅವನು ಕಮ್ಮಿ ಆಯಿತು ಹತ್ಕೊಂಡ್ರೆ ಅವನ ಮೇಲೆ ಪ್ರೀತಿನೇ ಹೋಗ್ತದ ಏನ್ರಿ? ನಿನ್ನ ಮುಖದಾಗ ಸೌಂದರ್ಯ ಕಮ್ಮಿ ಆಯ್ತಂದ್ರೆ ನಿಂದು ಅವನ ಪ್ರೀತಿನೂ ಕೂಡ ಹೋಗ್ತದ. ಇದು ಅಲ್ಲ, ಇದು ಪ್ರೀತಿ ಮಾಡೋದಲ್ಲ. ಹೆಣ್ತಿನ ಪ್ರೀತಿ ಮಾಡೋದು, ಗಂಡನ ಪ್ರೀತಿ ಮಾಡೋದು, ಮಕ್ಕಳನ್ನ ಪ್ರೀತಿ ಮಾಡೋದು ಅಲ್ಲ. ನಾವು ಹೇಳಕತ್ತಿದ್ದು ಬಸವಣ್ಣವರು ಏನ್ರಿ? ಅವ್ರು ಏನು ಹೇಳ್ತಾರ? ದಯೆ ಇದು ಬರೀ ಅಂದ್ರೆ ನಿಮ್ಮ ಮನೆತನಕ್ಕೆ ಅಟ್ಟೆ ಮೀಸಲಾಗಿರಬಾರ್ದು. ಜಗತ್ತನ್ನು ಯಾವ ಪ್ರೀತಿ ಮಾಡ್ತಾನಲ್ಲ ಅವ ನಿಜವಾಗಿರ್ತಕ್ಕಂಥ ಧರ್ಮವಂತನೇ ಹೊರತಾಗಿ ಎಲ್ಲರೂ ಕೂಡ ಧರ್ಮವಂತರಲ್ಲ ಏನ್ರಿ? ನಾವು ಮತ್ತೊಬ್ರು ನೋಡಿ ಅಂದ ನಾವು ಹೊಟ್ಟೆ ಉರ್ಕೊಂಡಿವಿ. ಯಾರೋ ಮಗ್ಲು ಮನೆ ಒಂದು ದೊಡ್ಡ ಮನೆ ಕಟ್ಟೋದನಂದ್ರೆ ಅವನು ನೋಡಿ ನಾವು ಹೊಟ್ಟೆ ಉರ್ಕೋತೀವಿ. ಇನ್ನೊಬ್ಬಂದ ಒಂದು ಎಕರೆ ಹೊಲ ತೊಗೊಂಡ್ರಂದ ನಾವು ಹೊಟ್ಟೆ ಉರ್ಕೋತೀವಿ ಏನ್ರಿ? ಅವ್ರು ಏನೆಲ್ಲ ಕಾಡ್ತೀವಿ, ಏನೆಲ್ಲ ಮಾಡ್ತೀವಿ. ಅಪ್ಪಿ ತಪ್ಪಿ ನಾವು ಚೆರ ಬೆಳಿಲಕ್ಕತ್ತಂದ್ರೆ ಅವ್ನು ಮನೆ ಮುಂದೆ ಒಯ್ದು
ಕುಂಕುಮ ಹಚ್ಚಿ 2 ನಿಂಬೆಕಾಯಿ ಇಟ್ಟರೆ ಮುಗಿದೋಯ್ತು. ನಾವು ಇದನ್ನು ಮಾಡಿಬಿಡ್ತೀವಿ. ಇದು ಅಲ್ಲ, ಜಗತ್ತನ್ನು ಪ್ರೀತಿ ಮಾಡಬೇಕು, ಕೆಟ್ಟದ್ದನ್ನು ಮಾಡೋದಲ್ಲ. ಅಲ್ರಿ, ರಾವಣ ಸಾಕ್ಷಾತ್ ಪರಮಾತ್ಮನ ಆತ್ಮಲಿಂಗವನ್ನೇ ತಂದು ಏನ್ರಿ ಇಲ್ಲಿ ಭೂಲೋಕದೊಳಗಿಂದ ಸ್ಥಾಪನೆ ಮಾಡಿ ಗೋಕರ್ಣ ಕ್ಷೇತ್ರವನ್ನು ಮಾಡಿರ್ತಕ್ಕಂಥವ. ತಾಯಿಗಾಗಿ 12 ವರ್ಷದಿಂದ ತಪಸ್ಸು ಮಾಡ್ದ ರಾವಣ. ಕಲ್ಪನೆ ಇರಲಿ ಮಗ, ರಾವಣ 12 ವರ್ಷದಿಂದ ತಪಸ್ಸು ಮಾಡ್ದ. ಯಾರಿಗಾಗಿ? ತಾಯಿಗಾಗಿ. ಉಸ್ಕಿನ ಏನ್ರಿ ಸಮುದ್ರ ದಂಡಿಗೆ ಉಸ್ಕಿನ ಲಿಂಗ ಮಾಡಿ ಪೂಜೆ ಮಾಡ್ತಿದ್ಲು. ಯಾವಾಗಿಂದ ತೆರಿ ಬಂದಿಂದ ಹೊಡ್ಕೊಂಡು ಹೋಗಿತ್ತು ರಾವಣಂದ. ಅವ್ವ, ಇಂಥ ವೀರನಾಗಿರ್ತಕ್ಕಂಥ ರಾವಣನ ತಾಯಿಯಾಗಿ ನೀವು ಉಸ್ಕಿನ ಲಿಂಗಪ್ಪ ಯಾಕೆ ಪೂಜೆ ಮಾಡ್ತೇವ? ನೀನು ಪೂಜೆನೇ ಮಾಡ್ಬೇಕನ್ನಿಸಿತ್ತು ಅಂತ ತಿಳ್ಕೊಂಡ್ರ ಸ್ವತಃ ಪರಮಾತ್ಮನ ಆತ್ಮಲಿಂಗವನ್ನು ತಂದು ಕೊಡ್ತೀನಿ ಎಂದ. ತಾಯಿಗೆ ಭಾಳ ಖುಷಿ ಆಯಿತು. ಮಗ ಅದು ತಂದು ಕೊಟ್ರೆ ನನಗಿನ್ನೂ ಭಾಳ ಖುಷಿ ಆಕೈತಿಪ್ಪ ಅಂದ್ಲು. ತಾಯಿಗಾಗಿ 12 ವರ್ಷದಿಂದ ತಪಸ್ಸು ಮಾಡ್ದ. 12 ವರ್ಷದಿಂದ ತಪಸ್ಸು ಮಾಡಿ ಸ್ವತಃ ಆ ಸಾಕ್ಷಾತ್ ಪರಮಾತ್ಮನ ಆತ್ಮಲಿಂಗವನ್ನು ತಂದು ಕೊಟ್ಟ. ಆದ್ರೆ ಇಟ್ಟೆಲ್ಲ ಮಾಡ್ಯಾನ, ಖರೆ ಒಂದು ಸಣ್ಣ ತಪ್ಪಿಗಾಗಿ ಯಾವ ರಾಮನ ಧರ್ಮಪತ್ನಿಯಾಗಿರ್ತಕ್ಕಂಥ ಸೀತೆಯನ್ನ ಒಯ್ದು ಲಂಕಾದೊಳಗಿಂದ ಇಟ್ಕೊಂಡಲ್ಲ, ಅದು ಒಂದು ತಪ್ಪಿಗಾಗಿ ರಾವಣ ರಾಕ್ಷಸ ಆಗಬೇಕಾಯ್ತು, ರಾಮ ದೇವರಾಗಬೇಕಾಯ್ತು. ಹೌದಲ್ರಿ? ಇದನ್ನೆಲ್ಲ ಕಂಡುಕೊಂಡೆ. ಅವಾಗೆಲ್ಲ ಮಹಾಭಾರತ ರಾಮಾಯಣ ಇವೆಲ್ಲ ಯಾರಿಂದಾಗಿದ್ದೀವು? ಸುಮ್ಮನೆ ಒಂದು ಹೆಣ್ಣಿಗಾಗಿನೇ ಏನ್ರಿ? ರಾಮಾಯಣ ಆಯಿತು ಸೀತೆಗಾಗಿ, ಮಹಾಭಾರತ ಆಯಿತು ದ್ರೌಪದಿಗಾಗಿ, ಆಯ್ತಾ ಇಲ್ಲ? ಒಂದು ಸಣ್ಣ ತಪ್ಪಿಗಾಗಿ ಅಂದ್ರೆ ಇಷ್ಟೆಲ್ಲ ಯುದ್ಧಗಳು ನಡೆದು ಇಷ್ಟೆಲ್ಲ ನಡೆದು. ಅದಕ್ಕಾಗಿ ಏನಂತಾರೆ ಶರಣರು, ದುರಿತ ಕರ್ಮವನ್ನು ಅಲ್ಲದಿರು, ಕೆಟ್ಟದ್ದು ಮಾಡಬೇಡಪ್ಪ, ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಡಬೇಡ, ಇನ್ನೊಂದು ಜೀವಿಗೆ ನೋವು ಕೊಡಬೇಡ, ಮತ್ತೊಬ್ಬರಿಗೆ ಕಷ್ಟಗಳನ್ನು ಕೊಡಬೇಡ. ನೀನು ಏನಾದರೂ ಕೂಡ ಮಾಡಲೇಬೇಕಾಗಿತ್ತು ಅಂದ್ರೆ ಈ ನಿನ್ನ ಕೈಲಿ ಏನು ಸಾಧ್ಯ ಆಕೈತಲ್ಲ, ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡ, ನಿನ್ನ ಕೈಲಿ ಸಾಧ್ಯ ಆದ ಮಟ್ಟಿಗೆ ಪುಣ್ಯ ಮಾಡು ಅಂತ ಹೇಳ್ತಾರೋ. ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನೇ ಮಾಡು. ನೋಡ್ರಿ, ನಿಜಗುಣ ಶಿವಗಳು ಹೇಳ್ತಾರಲ್ಲ, ನೀ ದೇವರಾಗಬೇಕಲ್ಲ, ನೀನೊಬ್ಬ ಶರಣ ಆಗ್ಬೇಕಲ್ಲ, ನೀ ಸಂತನಾಗಬೇಕಲ್ಲ, ಪುಣ್ಯ ಮಾಡು. ನೋಡ್ರಿ, ಅವ್ರು ಹೇಳ್ತಾರೆ ಪುಣ್ಯ ಅಂದ್ರೆ ಏನು ಮಾಡೋದು? ಪುಣ್ಯ ಅಂದ್ರೆ ಏನು ಮಾಡೋದು? ಇಲ್ರಿ, ನಾವು ಭಾಳ ಪುಣ್ಯ ಮಾಡೀನಿ. ಏನೇನು ಮಾಡಿದ್ವಿ ಪುಣ್ಯ ಅಂತ ಕೇಳಿದೆ ನಾ ಮೊನ್ನೆ ಒಬ್ಬನಿಗೆ. ನಾವು 5 ಸರಿ ತಿರುಪತಿಗೆ ಹೋಗಿ ತಲೆ ಬಳಸ್ಕೊಂಡು ಬಂದಿನಿ ಅದು. ತಲೆನ ಹೊಟ್ಟು ಹೋಗ್ಯದ ನಿಂದು. ತಲೆ ಬೋಳಿಸ್ಕೊಂಡು ಬಂದ್ರೆ ತಲೆಯಲ್ಲಿ ಹೊಟ್ಟು ಹೋಗ್ಯದ. ಪುಣ್ಯ ಹೆಂಗೆ ಬರ್ತದೆ ಹೊಸಗೊಟ್ಟಿ? ಅವು ತಲೆ ಯಾಕೆ ಬೋಳಿಸ್ಕೊಂಡು ಬರ್ತಾರತ್ತ, ಕೂದಲು ಮಾತು ಬರ್ತಾವತ್ತೇಳಿ ಬೋಳಿಸ್ಕೊಂಡು ಬರ್ತಾರೆ ಅವರು. ಹೌದಾ ಇಲ್ಲ? ಅವಕ್ಕೆ ನೀರು ಹಾಕೋದಿಲ್ಲ, ಗೊಬ್ಬರ ಹಾಕೋದಿಲ್ಲ. ಮತ್ತು ಹಂಗೆ ತಲೆ ಬೋಳಿಸ್ಕೊಂಡು ಮರದಿಸಿ ಸಣ್ಣಗೆ ಚಿಗಿಲಕ್ಕೆ ಚಾಲು ಮಾಡ್ತಾವೆ. ಅವೇನು ಬೀಜ ಬಿತ್ತುವವ ಏನ್ರಿ? ಅದಕ್ಕೆ ಏನೂ ಖರ್ಚಿಲ್ಲ, ಕಂದಿಲ್ಲ, ತಾನೇ ಬೆಳಿತಾವ ತಗೊಂಡು ಹೋಗಿ ತಿರುಪತಿಗೆ ತಲೆ ಬಳಸ್ಕೊಂಡು ಬರ್ತಾರೆ. ಒಂದು ಕಿವಿಯರೇ ಮೂಗರ ಕೊಯ್ದು ಕೊಡ್ರಿ ತಿರುಪತಿಗೆ ಹೋಗಿ. ಯಾರೇ ಒಂದೊಂದು ಹೋದಾಗ ಒಂದೊಂದು ಕೊಯ್ದು ಕೊಡೋದು. ಪುಣ್ಯ ಹೆಚ್ಚಿಗೆ ಬರ್ತದಲ್ಲ. ಇದು ಅಲ್ಲ ಪುಣ್ಯ ಹತ್ತಿಕೊಂಡ್ರೆ ನಾವು ಎಲ್ಲರೂ ಹೋಗಿ ಅಂದ್ರೆ ಯಾವುದೋ ಒಂದು ದೇವರಿಗೆ ಅಂದ್ರೆ ಹೋಗಿ ಮೋಸದಿಂದ ಸಂಪಾದನೆ ಮಾಡಿರ್ತಕ್ಕಂಥ, ಮೋಸದಿಂದ ಗಳಿಸಿರ್ತಕ್ಕಂಥ ರೊಕ್ಕದಿಂದ ಹೋಗಿ ಯಾವುದೋ ದೇವರಿಗೆ ಅಂದ್ರೆ ಬಂಗಾರ ಕಿರೀಟ ಇಟ್ಟು ಬಂದ್ರೆ ನಮಗೆ ಪುಣ್ಯ ಬರಲ್ಲ. ನಾವು ಏನು ಮಾಡಬೇಕು? ಪುಣ್ಯ ಅಂದ್ರೆ ಏನಂದ್ರಿ? ಸರಳದ. ಇವತ್ತು ನೋಡ್ರಿ, ಇವತ್ತು ಮಸಳಿ ಜನ ಇವತ್ತು ನೀವೆಲ್ಲ ಎಷ್ಟು ಪುಣ್ಯ ಸಂಪಾದನೆ ಮಾಡಕತ್ತೀರಿ. ಇದೊಂದು ಯೋಗ ಬಂದದ ನಿಮಗೆ. ಯಾವ ಮಸಳಿ ಜನರಿಗೆ ಇದೊಂದು ಯೋಗ ಬಂದದ. ರೆಬ್ಬಂ ತಾಯಿದು ದೇವಸ್ಥಾನ ಉದ್ಘಾಟನಾ ನೆಪ ಮಾತ್ರ. ಆದರೆ ನೀವೆಲ್ಲರೂ ಕೂಡ ಪುಣ್ಯ ಗಳಿಸ್ತಕ್ಕಂಥ ಸಂದರ್ಭ ಇದು. ಏನು ಪುಣ್ಯ ಹತ್ತುಕೊಂಡ ಕೇಳಿದ್ರೆ ಇಟ್ಟೆಲ್ಲ ಜನ ಬಂದಿರ್ತಾರೆ. ಪಾಪ ಮನೆಗಿಂದ ಅಡುಗೆ ಮಾಡಿರಂಗಿಲ್ಲ ಏನ್ರಿ, ಪ್ರವಚನ ಕೇಳಿ ಊಟ ಮಾಡ್ಕೊಂಡು ಹೋಗ್ಲಿ ಎತ್ತುಕೊಂಡು ನೀವು ಬಂದಿರ್ತಕ್ಕಂಥ ಸಾವಿರ ಜನರಿಗೆ ದಿನ ಒಬ್ಬೊಬ್ಬರಿಂದ ಪ್ರಸಾದ ಮಾಡ್ಸಕತ್ತೀರಲ್ಲ, ಆ ಉಂಡಿರ್ತಕ್ಕಂಥ ಖುಷಿ ಆದ್ನಂದ್ರೆ ಸಾಕು, ಆ ಪುಣ್ಯ ನಿಮ್ಮ ಮನೆತನಕ್ಕೆ ಅಂತ ತಡ್ತದೆ ಏನ್ರಿ. ಏನಪ್ಪ ಇವತ್ತು ಅವನು ಪ್ರಸಾದ ಭಾರಿ ಆಗಿತ್ತು. ಕೊಟ್ಟವ ಮಲ್ಲಪ್ಪರ ಇರ್ತಾನೆ, ಕಲ್ಲಪ್ಪರ ಇರ್ತಾನೆ ಏನ್ರಿ. ಕೊಟ್ಟವನ ಹೆಸರು ಅನ್ನಂಗಿಲ್ಲ ನೀವು. ಅವನು ಪ್ರಸಾದ ಭಾರಿ ಆಗಿತ್ತು, ಆನಂದ ಆಯ್ತು ನೋಡು. ಯಾಕ್ರಿ ಅಂತೀರಿಲ್ಲ ನೀವು? ಇವತ್ತು ಸಜ್ಕ ಮಾಡಿದರೆ ಪ್ರಸಾದ ಪ್ರಸಾದ ಭಾರಿ ಆಯ್ತು ತಿಳ್ಕೊಂಡು ಹೊಟ್ಟೆ ಮ್ಯಾಗ, ನಿಮ್ಮ ಹೊಟ್ಟೆ ಮ್ಯಾಗ ನೀವು ಕೈ ಆಡಿಸ್ಕೊಂಡ್ರೆ ಆ ಆಶೀರ್ವಾದ ಎಲ್ಲಿಗೆ ಮುಟ್ತದೆ ತಿಳ್ಕೊಂಡು ಕೇಳಿದ್ರೆ ಯಾರು ಅಡುಗೆ ಮಾಡಿಸಿರ್ತಾರಲ್ಲ ಅವ್ರಿಗೆ ಮುಟ್ತದೆ, ಅವ್ರಿಗೆ ಮುಟ್ತದ. ಅವ್ರ ಮನೆತನಕ್ಕಿಂದ ಹೋಗ್ತದ. ಈ ವರ್ಷದಿಂದ 1000 ಮಂದಿಗೆ ಅಡುಗೆ ಮಾಡಟ್ಟಂದ ತಾಯಿ ಕೊಟ್ಟಾಳ. ಮುಂದಿನ ಸರಿಯಿಂದ 10,000 ಜನರಿಗಿಂದ ಪ್ರಸಾದ ಮಾಡಿಸ್ತಕ್ಕಂಥ ತಾಕತ್ತ ಆ ರೆಬ್ಬೆಂ ತಾಯಿಯಿಂದ ಅವ್ರ ಮನೆತನಕ್ಕಿಂದ ಕೊಡ್ತಾಳೆ. ಹೇಳ್ತಿಲ್ರಿ? ಇದು ಪುಣ್ಯ ಗಳಿಸ್ಕೊಂಡ ಟೈಮ್ ಇದು. ಯಾರ್ಯಾರು ಏಟೇಟು ಗಳಿಸ್ಕೋರಿ ಏನ್ರಿ. ಪುಣ್ಯ ಹತ್ತಿಕೊಂಡ್ರೆ ಏನು ಭಾಳ ಇಲ್ಲರಿ. 1000 ಮಂದಿಗಿಂದ ಊಟ ಕೊಟ್ಟರೆ ಪ್ರಸಾದ ಮಾಡಿಸ್ತಾನೆ ಪುಣ್ಯ ಬರ್ತದೆ. ಅದೂ ಇಲ್ಲ. ಇವತ್ತೇನು ಈ ಕೊಟ್ಟವನಕ್ಕಿಂತ ಪುಣ್ಯ ಯಾರಿಗೆ ಬರ್ತದ? ಇಲ್ಲೇನು ಒಳಗೆ ಕೂತ್ಕೊಂಡು ಅಡುಗೆ ಮಾಡ್ಲಕತ್ತಾರಲ್ಲ
ಅಡುಗೆ ಮಾಡ್ಲಕತ್ತಾರಲ್ರಿ. ಏನ್ರಿ ಇವೇನು ಎಲ್ಲ ಕಿರಾಣಿ ತಂದೇನು ಕೊಟ್ಟನಲ್ಲ, ಕೊಟ್ಟವನಿಗೆ ಬರತಕ್ಕಂಥ ಪುಣ್ಯ ಅವನಿಗಿಂತ 2 ಪಟ್ಟು ಯಾರಿಗೆ ಬರ್ತದೆ ಅಂತ ತಿಳ್ಕೊಂಡ್ರೆ ಅಲ್ಲಿ ಏನು ಅಡುಗೆ ಮಾಡ್ಲಕತ್ತಾರಲ್ಲ ಅಡುಗೆ ಮಾಡೋರಿಗೆ ಅಂದ ಪುಣ್ಯ ಬರ್ತದೆ, ಅದ್ರ 2 ಪಟ್ಟು. ನೋಡ್ರಿ ಅವ್ರು ಪುರಾಣ ಕೇಳಂಗಿಲ್ಲ, ಪ್ರವಚನ ಕೇಳಂಗಿಲ್ಲ, ಅವ್ರ ಪಾಡ್ನ್ಯಾಗ ಅವ್ರು. ನೀವು ಜಯಮಂಗಲ ಕೂಡ ಹಂಗೆ ಇಲ್ಲ ಲೈನೇ ಹಿಡಿದಿರ್ತಾರೆ, ನಮಸ್ಕಾರ ಇಲ್ಲ ಚಮತ್ಕಾರ. ಹಂಗೆ ಗಂಗಾ ಡಣ್ಣತಾವೆ, ನಮಸ್ಕಾರ ಇಲ್ಲ ಚಮತ್ಕಾರ ಇಲ್ಲ. ಹಂಗೆ ಇಲ್ಲಿ ಜಯಮಂಗಲ ಅಂತಿರ್ತಾರೆ, ಅಲ್ಲಿ ಹೆಣ್ಮಕ್ಳು ಹಿಂಗೆ ಲೈನ್ ಹಚ್ಚಿರ್ತಾರೆ. ಆ ಕಡೆ ಗಂಡ್ಮಕ್ಳು ಲೈನ, ಈ ಕಡೆ ಹೆಣ್ಮಕ್ಳು. ನಮಸ್ಕಾರ ಸ್ವಾಮಿ ತಂದು ಏನು ಮಾಡೋದು, ಆನಂದ ಮಾಡ್ಬಿಡೋದು. ಏನು ಅಡುಗೆ ಮಾಡೋರಿಗೇನು ಪುಣ್ಯ ಬರ್ತದಲ್ಲ, ಕಲ್ಪನೆ ಇರಲಿ ನಿಮಗೆ. ಕೊಟ್ಟವನಿಕ್ಕಿಂತ 2 ಪಟ್ಟಂದ ಪುಣ್ಯ ಯಾರಿಗೆ ಬರ್ತದೆ ತಿಳ್ಕೊಂಡ್ರೆ ಅಡುಗೆ ಮಾಡ್ತಕ್ಕಂಥವ್ರಿಗೆಂದ ಬರ್ತದೆ. ಈ ಅಡುಗೆ ಮಾಡೋರಿಗಿಂತ ಪುಣ್ಯ ಹೆಚ್ಚಿಗೆ ಯಾರಿಗೆ ಬರ್ತದೆ ತಿಳ್ಕೊಂಡ್ರೆ ನಿಮಗೆಲ್ಲ ಕುಂದರ್ಸಿ ಅಂದ ನೀಡ್ತಾರೆ ನೋಡ್ರಿ ಹುಡುಗರೆಲ್ಲ. ಏನ್ರಿ ಊಟಕ್ಕೆ ನೀಡ್ತಾರಲ್ಲ ನಿಮಗೆಲ್ಲ, ಊಟಕ್ಕೆ ನೀಡೋರಿಗೆ ಬರ್ತದೆ. ಅವ್ರು 2 ಪಟ್ಟು ಪುಣ್ಯ, ಅಡುಗೆ ಮಾಡೋರಿಗಿಂತ 2 ಪಟ್ಟು ಪುಣ್ಯ ಊಟಕ್ಕೆ ನೀಡೋರಿಗೆ ಬರ್ತದ. ಇವ್ರು ಎಲ್ಲರಿಗಿಂತಲೂ 1000 ಪುಣ್ಯ ಯಾರಿಗೆ ಬರ್ತದೆ ತಿಳ್ಕೊಂಡೆ ಕೇಳಿದ್ರೆ, ನೀವೇನು ಉಂಡು ಬಿಟ್ಟಿರ್ತಕ್ಕಂಥ ಪತ್ರೊಳಗೆ ಏನಿರ್ತದ, ಗಂಗಾಳ ಏನಿರ್ತದಲ್ಲ, ಅಲ್ಲಿ ಇಲ್ಲಿ ಬಿದ್ದಿರ್ತಕ್ಕಂಥ ಮುಸುರಿಯನ್ನು ತೆಗಿತಾರಲ್ಲ, ಆ ಯಾವ ಗಂಗಾಳ ಎತ್ತನ, ಯಾವ ಪತ್ರೊಳಗೆ ಎತ್ತನಲ್ಲ, ಜಗತ್ತಿನ 1000 ಪುಣ್ಯ ಪತ್ರೊಳಗೆ ಎತ್ತವನಿಗೆ ಸಿಗ್ತದೆ. ಐತ್ರಿ, ಅದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದು ಏನಿಲ್ಲ. ಪುಣ್ಯ ತಿಳ್ಕೊಂಡ್ರೆ ಎಲ್ಲರೂ ಹೋಗಿ 1 ಕೋಟಿ ರೂಪಾಯಿ ಕೊಟ್ಟು ಬಂದ್ರೆ ಪುಣ್ಯ ಬರ್ತದ? ಏನಿಲ್ಲ. ಹಸ್ತು ಬಂದವ್ರಿಗೆ ಒಂದು ತುತ್ತು ಅನ್ನ ಹಾಕ್ರಿ, ನೀರಡಿಸಿ ಬಂದವ್ರಿಗೆ ಒಂದು ತಮ್ಮಿ ನೀರು ಕೊಡ್ರಿ, ಆಶ್ರಯ ಕೇಳ್ಕೊಂಡು ಬಂದವ್ರಿಗೆ ಆಶ್ರಯ ಕೊಡ್ರಿ. ಏನ್ರಿ, ಯಾವ ಬರೀ ಬಡ ಮಕ್ಕಳಿದ್ವು ತಿಳ್ಕೊಂಡ್ರೆ ಬಡ ಮಕ್ಕಳಿಗೆ ಅಂದ ಹೊಟ್ಟೆಗೆ ಅನ್ನ ಹಾಕ್ರಿ, ಅವ್ರ ಮೈ ಮೇಲಂದು ಬಟ್ಟೆ ಹರಿದಿದ್ವು ಅಂತಂದ್ರೆ ನೀವೆಲ್ಲ ಮಕ್ಕಳು ಬರ್ತಡೇ ಮಾಡ್ತೀರಿಲ್ಲ? ಬರ್ತಡೇ ಹೆಂಗೆ ಮಾಡ್ತೀರಿ? ಅಗದಿ ದೊಡ್ಡ ಕೇಕ್ ತರಿಸಿ, ಅಗದಿ ಮೇಣಬತ್ತಿಗಳೆಲ್ಲ ತರಿಸಿ, ರೀ ಕೈಯಾಗ ಚಾಕು ತೊಗೊಂಡು, ಮಗನಿಗೆ 5 ವರ್ಷ ಆಗಿದ್ದು 11 ವರ್ಷ ಆಗಿದ್ದು 11 ಮೇಣಬತ್ತಿ ಹಚ್ಚಿ ಮೊದಲು ನೀವೇ ಹಚ್ಚೋದು, ಆಮೇಲೆ ಮಕ್ಕಳ ಕೈಲಿ ಓದಿಸೋದು. ಏನು ಓದು, ಅದು ಸಣ್ಣದಿದ್ದ ಮೇಣಬತ್ತಿ ಊರ್ತದೆ, ನಾಳೆ ಮಂದಿ ಮನಿನೇ ಆರಿಸ್ಕೋತ್ರಿ ಅಂತ. ಹೌದಿಲ್ಲ? ಸಣ್ಣವಿದ್ದಾಗ ಮೇಣಬತ್ತಿ ಆರಿಸ್ತಾವ, ಮುಂದೆ ಮಂದಿ ಮನೆಗಳೇ ಆರಿಸ್ಕೋತ್ರಿಗಾಡ್ತಾವ. ಮತ್ತು ಏನು ಮಾಡ್ತಾವೆ? ಇದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಭಗವಂತ ನಿಮ್ಮ ಬಲ್ಲಿಂದ ಏನರ 4 ದುಡ್ಡು ಕೊಟ್ಟಿದ್ದ ತಿಳ್ಕೊಂಡೆ ಮಕ್ಕಳು ಹುಟ್ಟಬ್ಬನೇ ಮಾಡ್ತಿದ್ರಿ ತಿಳ್ಕೊಂಡ್ರೆ ಹೆಂಗೆ ಮಾಡೋದತ್ತ? ಯಾವ ಕೇಕ್ ತರಿಸ್ಬೇಡ್ರಿ, ಏನೂ ತರಿಸ್ಬೇಡ್ರಿ. ನಿಮ್ಮ ಮಗನಿಗೆ ಒಂದು 5 ವರ್ಷ ಆಗಿತ್ತು ಅಂದ್ರೆ ಒಂದು 5 ಪಣತಿ ತೊಗೊಂಡು ರೆಬ್ಬೆಮ್ಮ ತಾಯಿ ಗುಡಿಗೆ ಬರ್ರಿ, ಬಂದು ಆ ಮಗನ ಕೈಲಿ ಎಣ್ಣೆ ಹಾಕ್ಸ್ರಿ, ಬತ್ತಿ ಹಾಕ್ಸ್ರಿ, ಮಗನ ಕೈಲಿಂದ ಏನ್ರಿ ಆ 5 ದೀಪಗಳನ್ನು ಹಚ್ಚಿಸ್ರಿ. ಆ ಕೂಸಿಗೆ ಅಂದ್ರೆ ಬೇಡ್ಕೊಳಕ್ಕಾಗಂಗಿಲ್ಲ, ನೀವು ಬೇಡ್ಕೊರೋದ್ರ ಬದಲಾಗಿ, ಯವ್ವ ನನ್ನ ಮಗ ನಿನ್ನ ಗುಡಿಯಾಗ ಅಂದ ಈ 5 ದೀಪಗಳನ್ನು ಹಚ್ಚಿ ನಿನ್ನ ಗುಡಿಯಾಗ ಅಂದ ಬೆಳಕು ಮಾಡ್ಯಾನ, ಹಂಗೆ ನನ್ನ ಮಗನ ಜೀವನದೊಳಗೆ ನೀ ಬೆಳಕು ಕೊಡುವ ತಿಳ್ಕೊಂಡು ಆ ತಾಯಿಗೆ ಅಂದ ಬೇಡ್ಕೊಂಡು ಹೋಗ್ರಿ, ಸಾಕು. ಏನ್ರಿ, ನೀವು ಹಂಗೆ ಮಾಡಂಗಿಲ್ಲ. ಮಗನ ಬರ್ತಡೇ ಇತ್ತು, ದೊಡ್ಡ ದೊಡ್ಡ ಶ್ರೀಮಂತರಿಗೆ ಹೇಳೋದು, ಶ್ರೀಮಂತರು ಅವ್ರು ಏನು ತರ್ತಾವಂತೀರಿ? ಅದೇ 5 ರೂಪಾಯಿ ಬಿಸ್ಕಿಟ್ ಪುಡಿ ಹಿಡ್ಕೊಂಡು ಬರ್ತಾವೆ. ಪಾರ್ಲೆಜಿ ಬಿಸ್ಕಿಟ್ ಪುಡಿ ಹಿಡ್ಕೊಂಡು ಬರ್ತಾವ. ಅಗದಿ ಅವ್ರಿಗೆ ಇದರಿಂದ ಎಲ್ಲ ಬೇಕ್ರಿಯಾಗಿಂದ ಖಾರ, ಕೇಕ, ಪೇಡ ಇಂಥವೆಲ್ಲ ತಿನ್ನಕ್ಕೆ ಕೊಡೋದು. ಇಂಥದ್ದು ಮಾಡೋಕ್ಕೆ ಹೋಗ್ಬೇಡ್ರಿ, ಯಾವ ಶ್ರೀಮಂತರಿಗೆ ಕರ್ಸಕ್ಕೆ ಹೋಗ್ಬೇಡ್ರಿ. ಮಕ್ಕಳು ಹುಟ್ಟಬ್ಬ ಇತ್ತು ಅಂತ ನಿನ್ನ ಮಗನಿಗೆ 5 ವರ್ಷ ಆಗಿದ್ವು ಅಂತಂದ್ರೆ ಯಾವ ಒಂದು 5 ಬಡ ಮಕ್ಕಳು ನೋಡ್ರಿ. ಏನ್ರಿ, ಸಣ್ಣ ಬಡ ಮಕ್ಕಳು ಇರ್ತಾವಲ್ಲ, ಸಾಲಿ ಕಲಿಬೇಕಂತ ಇಚ್ಛೆ ಇರ್ತದ, ಮನ್ತಂದಾಗಿಂದ ಏನೂ ಇರೋಂಗಿಲ್ಲ, ತಂದೆ ತಾಯಿಗಿಂದ ಏನೂ ತರ್ಲಾಕೆಂದ ತಾಕತ್ತಿರಂಗಿಲ್ಲ, ಅಂಥ ಬಡ ಮಕ್ಕಳಿಂದ ಒಂದು 5 ಮಕ್ಕಳು ನೋಡಿ ಆ ಮಕ್ಕಳಿಗೆಂದ ಏನ್ರಿ ನಿಮ್ಮಲ್ಲಿ ಭಗವಂತ ಸಂಪತ್ತೆ ಕೊಟ್ಟಿದ್ನು ಅಂತಂದ್ರೆ ಆ ಹರಿದು ಉಟ್ಕೊಂಡಿರ್ತಕ್ಕಂಥ ಮಕ್ಕಳಿಗೆ ಏನ್ರಿ ಹೊಸ ಬಟ್ಟೆ ತಂದು ಕೊಡಿಸ್ರಿ, ಅವಕ್ಕೆ ಪೆನ್ನ ಪುಸ್ತಕಗಳನ್ನು ಕೊಡಿಸ್ರಿ. ಏನ್ರಿ, ಇದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದು ಏನಾದ್ರಿ? ಅದಕ್ಕಾಗಿ ನಿಜಗುಣ ಶಿವಗಳು ಹೇಳ್ತಾರೆ, ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನೇ ಮಾಡು, ಶಾಂತರೊಡನಾಡು, ಒಳ್ಳೆಯವ್ರ ಸಂಘ ಮಾಡು. ಏನ್ರಿ, ಕೆಟ್ಟವ್ರ ಸಂಘ ಮಾಡೋಕ್ಕೆ ಹೋಗ್ಬೇಡ. ಅದಕ್ಕಾಗಿನೇ ಬಸವಣ್ಣವ್ರು ಹೇಳಿದ್ರು, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಸಂಘದೊಳಗಿಂದ 2 ಉಂಟು, ಒಂದು ಬಿಟ್ಟು ಒಂದು ಹಿಡಿ, ಮಂಗಲ ಮೂರ್ತಿ ನಮ್ಮ ಕೂಡಲ ಸಂಗಮದ ಇವತ್ತಂದಂಗೆ ನಾವು ಮಾಡಬೇಕಾಗಿದ್ದು ಯಾರು ಸಂಘ ತಗೊಂಡು ಕೇಳಿದ್ರೆ ಒಳ್ಳೆಯವ್ರ ಸಂಘ ಮಾಡಿದ ಇವತ್ತಂದ್ರೆ ನಾವು ಒಳ್ಳೆಯವ್ರು ಹಾಕಿವಿ, ಸಜ್ಜನರ ಸಂಘ ಮಾಡಿದ್ರೆ ನಾವು ಕೂಡ ಸಜ್ಜನರು ಹಾಕಿವಿ, ಕೆಟ್ಟವ್ರ ಸಂಘ ಮಾಡಿದ್ವಿ ಇವತ್ತಂದ್ರೆ ನಾವು ಕೂಡ ಕೆಟ್ಟವ್ರು ಹಾಕಿವಿಪ್ಪ. ಅದಕ್ಕೆ ಸಂಘ ಮಾಡಬೇಕು ಯಾರ್ದತ್ತಂದ್ರೆ ಸಜ್ಜನರ ಸಂಘ ಮಾಡತ್ತುಕೊಂಡು ನಿಜಗುಣ ಶಿವಗಳು ಹೇಳ್ತಾರೆ. ಮುಂದೆ ಸದಾಕಾಲ ನಿನ್ನ ಬಾಯಾಗ ಭಗವಂತನ ಧ್ಯಾನ ಇರಲಿ ಎತ್ತುಕೊಂಡು ಹೇಳ್ತಾರಟೆ. ಈ 5 ಮಾತು ಯಾರು ತಮ್ಮ ಜೀವನದೊಳಗೆ ಅಳವಡಿಸ್ಕೋತಾರೋ ಅವರೇ ಶರಣರಾಗ್ಯಾರ, ಅವರೇ ಸಂತರಾಗ್ಯಾರ, ಅವರೇ ಮಹಾತ್ಮರಾಗ್ಯಾರ.